ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂಥ ಸಮಯ ಬಂದಿದೆ. ಸೊ ನಿಮ್ಮ ಪ್ರಶ್ನೆಗಳನ್ನ ನಮ್ಮವ್ರು ಕೇಳ್ತಾರೆ ವಿಷ್ಣು. ಸೊ ನಾನು ಉತ್ತರ ಕೊಡ್ತೀನಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಸರ್, ಈ ಒಂದು ವಾರದಲ್ಲೇ ನೋಡಿದ್ರಿ ಅಂತ ಅಂದ್ರೆ ಮೇ 1ನೇ ತಾರೀಕಿಂದ ಈ ಮೇ 1ನ್ನ ಟಾರ್ಗೆಟ್ ಮಾಡಿ ತುಂಬಾ ವಿಷಯಗಳು ನಡೀತಾ ಇದೆ. ಇದು ಬ್ಯಾನ್ ಮಾಡ್ತೀವಿ ಅಂತ ತುಂಬಾ ಬ್ಯಾನು ಈ ಒಂದು ಮೇ 1ನೇ ತಾರೀಕಿಂದ ಬರ್ತಾ ಇದೆ. ಅದರಲ್ಲಿ ನಂಬರ್ 1 ಬ್ಯಾನು ರಷ್ಯಾ ಮುಂಚೆನೆ ಹೇಳಿದ್ದಾರೆ, ಗೋಲ್ಡ್ ನ ಇನ್ಮೇಲೆ 1ನೇ ತಾರೀಕಿಂದ ರಷ್ಯಾದಿಂದ ಎಕ್ಸ್ಪೋರ್ಟ್ ಮಾಡೋದಿಲ್ಲ. ಸೊ ಅದು ಬ್ಯಾನ್ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಗೋಲ್ಡ್ ಈಗ ಒಂದೇ ಜಾಗದಲ್ಲಿ ಇದ್ದು ಅಲ್ಲಿಂದ ಕಂಪ್ಲೀಟ್ ಆಗಿ ಸ್ಟಾಗ್ನೇಟ್ ಆಗ್ತಾ ಇದೆಯೋ ಅನ್ನೋಂತ ಒಂದು ಅದೆಲ್ಲ ಏನೂ ಇಲ್ಲ. ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾದಲ್ಲಿ ತುಂಬಾ ಗೋಲ್ಡ್ ಇದೆ. ತುಂಬಾ ಗೋಲ್ಡ್ ಹೊರಗಡೆ ಬರುತ್ತೆ. ಚೈನಾದಲ್ಲೂ ಗೋಲ್ಡ್ ಇದೆ. ಸೊ ಈ ರಷ್ಯಾ ಕರೆನ್ಸಿ ತರ ರೂಬಲ್ ವರ್ಕ್ಲೆಸ್ ಆಗ್ಬಿಟ್ಟಿದೆ. ರಿಲೇಟಿವ್ ಟು ವಾಟ್ ಇಟ್ ವಾಸ್ ಬಿಫೋರ್ ವರ್ತ್ಲೆಸ್ ಆಗಿದೆ. ಅವ್ರ ಊರಲ್ಲಿ ಹಾರ್ಡ್ ಕರೆನ್ಸಿನ ಹೊರಗಡೆ ತಗೊಂಡು ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಈಗ ಅಲ್ಲಿ ಡಾಲರ್ ಅನ್ನೋದಕ್ಕೆ ಬದಲಾಗಿ ಈ ರಷ್ಯಾ ಗೋಲ್ಡ್ ಅನ್ನೋದನ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬಹುದು. ಇವತ್ತಿಗೂ ನೀನು ಟ್ರಾನ್ಸಾಕ್ಷನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮಾಡಬೇಕು ಅಂತಂದ್ರೆ ರಷ್ಯಾಗೆ ಡಾಲರ್ ನ ಅವಶ್ಯಕತೆ ಇದೆ. ಚೈನಾ ಹತ್ರ ಬೇಕಾದ್ರೆ ಮಾತಾಡುವಾಗ ಯುವಾನ್ ಇಟ್ಕೋಬಹುದು. ಸೊ ಡಾಲರ್ ಇಲ್ದೇ ಇರೋದ್ರಿಂದ ಗೋಲ್ಡ್ ನೆಟ್ಟು ನಾವು ಡಾಲರ್ ಇಟ್ಟು ಅಮೆರಿಕ ಹೋದ್ರೆ ಸೀಸ್ ಮಾಡ್ಬಿಡ್ತಾರೆ ಅನ್ನುವಂತ ಭಯ ಇರೋದ್ರಿಂದ ಗೋಲ್ಡ್ ನ ಸಬ್ಸ್ಟಿಟ್ಯೂಟ್ ಆಗಿ ಇಟ್ಟಿದ್ದಾರೆ. ಆ ಗೋಲ್ಡ್ ನ ಮಾರಿ ಯಾರು ದುಡ್ಡು ಮಾಡ್ಬಿಡಬಾರ್ದು ಅನ್ನೋದಕ್ಕೋಸ್ಕರ ಗೋಲ್ಡ್ ಎಕ್ಸ್ಪೋರ್ಟ್ಸ್ ನ ಬ್ಯಾನ್ ಮಾಡಿದ್ದಾರೆ. ಈಗ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ ಒಂದು 2 ದಿನಕ್ಕೆ ಮುಂಚೆ. ಸೊ ಅದರಲ್ಲಿ ಅವ್ರು ಹೇಳುವಂತದ್ದು, ಈ ಗೋಲ್ಡ್ ನ ಸೇಲ್ಸ್ ಏನು ಅಹಾ ಓಹೋ ಅಂತೆಲ್ಲ ತುಂಬಾ ಏನು ಈ 2026 ಅಲ್ಲಿ Q1 ಅಲ್ಲೆಲ್ಲ ಏರಿಲ್ಲ. ಆದ್ರೆ ಅದರ ಪ್ರೈಸ್ ಇನ್ಕ್ರೀಸ್ ಆಗಿದ್ರಿಂದ, ಗೋಲ್ಡ್ ನ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ಆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಜನಗಳು ಗೋಲ್ಡ್ ನ ತಗೊಳ್ಳೋವಂಥದ್ದು, ಈ ಜ್ಯುವೆಲ್ಲರಿ ಆಗಿ ತಗೊಳ್ಳೋವಂಥದ್ದು 31% ಕಡಿಮೆ ಆಗಿದೆ. ಎಲ್ಲಾರು ಕಾಯಿನ್ ಹಾಗೂ ಆರಾಗೆ ತಗೋತಾ ಇದ್ದಾರೆ. ಇಂಡಿಯಾದಲ್ಲೇ ನೀವು ತಗೊಂಡ್ರಿ ಅಂತಂದ್ರೆ ಅರೌಂಡ್ 19% ಜ್ಯುವೆಲ್ಲರಿ ಸೇಲ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದ್ರಲ್ಲಿ ಏನಿದೆ ಸಂದೇಹ, ಕಡಿಮೆ ಆಗಿದೆ. ಜನರು ಬಾರ್ ಹಾಗೂ ಕಾಯಿನ್ ಆಗಿ ತಗೋತಾ ಇದ್ದಾರೆ. ಅದನ್ನ ಒಂದು ಅಸೆಟ್ ಲಾಸ್ ಆಗಿ ಕನ್ಸಿಡರ್ ಮಾಡಿ ಅಸೆಟ್ ಆಗಿ ತಗೋತಾ ಇದ್ದಾರೆ. ಇದ್ರಲ್ಲಿ ಏನಿದೆ, ಯಾಕಂದ್ರೆ ಈ ಕೂಲಿ ವೇಸ್ಟೇಜ್ ಇದೆಲ್ಲ ಇರುತ್ತೆ. ಆ ಕೂಲಿ ವೇಸ್ಟೇಜ್ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಅವರು ಬಾರ್ ಆಗಿನೂ ಈ ಕಾಯಿನ್ ಆಗಿನೂ ತಗೋತಾ ಇದ್ದಾರೆ. ಓಕೆ ಸರ್, ಈಗ ಈ ಕೂಲಿ ವೇಸ್ಟೇಜ್ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಪಾಯಿಂಟ್ ಅಲ್ಲಿ ಈಗ ಒಂದು 14,000 ರೂಪಾಯಿನ ಅದು ಮತ್ತೆ ಟಚ್ ಮಾಡಿದೆ. ಸೊ ಈಗಿರೋವಾಗ ಸ್ವಲ್ಪನೇ ಏರಿ 1 ಗ್ರಾಮ್ ಒಂದು 50,000ಕ್ಕೆ ಹೊರಟೋಯ್ತು ಅಂತ ಇಟ್ಕೊಳ್ಳೋಣ ಸರ್. ಸರ್ ತಗೋತಾರೆ? ಯಾಕೆ ಶ್ರೀಮಂತರು ಇಟ್ಟಿರ್ತಾನಪ್ಪ. ತಗೊಂಡಿರೋದು ಬೇರೆ ಸರ್, ಯಾರು ಇನ್ಮೇಲೆ ತಗೋತಾರೆ ಅಂತ ಅನ್ನೋದು. 11 ಗ್ರಾಮ್ ಹೋಗುತ್ತೆ, 9 ಗ್ರಾಮ್ ಹೋಗುತ್ತೆ, 3, 2, 1 ಅಂತ ಸ್ವಲ್ಪನೇ ಕಡಿಮೆ ಆಗತ್ತೆ. ನನ್ ಸಂದೇಹ ಏನು ಅಂತಂದ್ರೆ, ಈಗ ಒಂದ್ 50,000 ರೂಪಾಯಿ ಹೊರಟೋಯ್ತು 1 ಗ್ರಾಮ್ ಅಂತ ಅಂದ್ರೆ ಯಾರು ಕೂಡ ತಗೊಳ್ಳೋದಿಲ್ಲ. ಆಗ ಡಿಮ್ಯಾಂಡ್ ಕಡಿಮೆ ಆಗಿ ಬೆಲೆ ಕಡಿಮೆ ಆಗುತ್ತಲ್ವಾ? ಬೆಲೆ ಕಡಿಮೆನೇ ಆಗಲ್ಲ. ಗೋಲ್ಡ್ ಈಸ್ ನಾಟ್ ಗೋಯಿಂಗ್ ಟು ಕಮ್ ಡೌನ್ ಎನಿ ಟೈಮ್. ಗೋಲ್ಡ್ ಕಡಿಮೆ ಆಗೋದಕ್ಕೆ ಒಂದೇ ಒಂದು ಆಗ್ಬೇಕು, ಅದು ಡಾಲರ್ ಸ್ಟ್ರೆಂಥನ್ ಆಗ್ಬೇಕು. ಡಾಲರ್ ಸ್ಟ್ರೆಂಥನ್ ಆದ್ರೆ ಅಮೆರಿಕಾದ ಎಕಾನಮಿ ಸತ್ತೋಗ್ಬಿಡುತ್ತೆ. ಅದರಿಂದ ಆ ಡಾಲರ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ಬಿಡೋದಿಲ್ಲ. ಓಕೆ ಸರ್, ಈಗ ನೀವ್ ಹೇಳ್ತಾ ಇರೋದ್ರಲ್ಲಿ ನನ್ಗೆ ಇನ್ನೊಂದು ಸಂದೇಹ ಏನ್ ಬರ್ತಾ ಇದೆ ಅಂತಂದ್ರೆ, ಗೋಲ್ಡ್ ನ ಎಲ್ರು ಕಾಯಿನ್ ಹಾಗೂ ಬಾರ್ ಹಾಗೂ ತಗೊಂಡು ಬೀರೋನಲ್ಲಿ ಇಟ್ಬಿಡ್ತಾರೆ, ಇಲ್ಲ ಲಾಕರ್ ಅಲ್ಲಿ ಇಟ್ಬಿಡ್ತಾರೆ. ಅದು ಸ್ಯಾಗ್ಮೆಂಟ್ ಆಗಿ ಇಲ್ಲಿ ನಿಂತಿದೆಯಲ್ಲ, ಸರ್ಕ್ಯುಲೇಷನ್ ಅಲ್ಲಿ ಬರೋದಿಲ್ವಲ್ಲ? ಇದು 1816 ಇಂಡಿಯಾದಲ್ಲಿ ನಡೆದಿದ್ದೆ ಅಲ್ವಾ. ಅಮೆರಿಕದಲ್ಲಿ ಸಿವಿಲ್ ವಾರ್ ನಡೀತು. ಇಲ್ಲಿಂದ ಕಾಟನ್ ಹೊರದೇಶಕ್ಕೆ ಹೋಯ್ತು. ಅಲ್ಲಿಂದ ಒಳಗಡೆ ಬಂದಂತ ದುಡ್ಡಲ್ಲಿ ಗೋಲ್ಡ್ನೇ ತಗೊಂಡ್ರು. ಇದು ಅಮೆರಿಕಾದಲ್ಲಿ ಗೋಲ್ಡ್ ಇಂದ ಯಾರು ಹೋಗೋದಿಲ್ಲ. ಬಟ್ ಈ ಊರಲ್ಲಿ ಯಾಕೆ ಹೋಗ್ತಾರೆ ಅಂತಂದ್ರೆ, ಈ ಕರೆನ್ಸಿ ಮೇಲೆ ಜನರಿಗೆ ನಂಬಿಕೆ ಇಲ್ಲ. ಇದೆ ಇಂಡಿಯನ್ ಕರೆನ್ಸಿ ಮೇಲೆ ಜನರಿಗೆ ನಂಬಿಕೆ ಅನ್ನೋದಿದ್ರೆ ಯಾಕೆ ಗೋಲ್ಡ್ ತಗೋತಾರೆ? ಬೆಲೆ ಏರುವಂತ ಗೋಲ್ಡ್ಗೆ ಯಾವ ಯೂಸು ಇಲ್ಲ. ಇದು ಕತ್ತಿಗೆ ಹಾಕೋಬೇಕು, ಇಲ್ಲ ಅಂತಂದ್ರೆ ಲಾಕರ್ ಅಲ್ಲಿ ಇಡಬೇಕು. ರೈಟಾ? ಯಾಕೆ ತಗೋತಾರೆ? ಅವರ ವ್ಯಾಲ್ಯೂ ಪ್ರೊಟೆಕ್ಟ್ ಆಗಬೇಕು ಅನ್ನೋದಕ್ಕೋಸ್ಕರ ತಗೋತಾರೆ. ದುಡ್ಡಿನ ವ್ಯಾಲ್ಯೂನ ಈಗ ಗೌರ್ಮೆಂಟ್ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಕಂಟ್ರೋಲ್ ಓವರ್ ಕರೆನ್ಸಿ. ಈ ಕರೆಕ್ಟ್ ಸರ್. ಈಗ ಪ್ರಶ್ನೆ ಏನು ಅಂತಂದ್ರೆ, ಅವನ ಹತ್ರ ಒಂದು 1,000 ರೂಪಾಯಿ ಇದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋದಾ ಇಲ್ಲ ಗೋಲ್ಡ್ ಅಲ್ಲಿ ಹಾಕೋದಾ? ಅದು ನೀನ್ ಮಾಡುವಂತ ಅದೇ ಸರ್ ಹೇಳ್ತಾ ಇದ್ದೀನಿ. ಈಗ ಗೋಲ್ಡ್ ಆಗಿ ತಗೊಂಡ್ರೆ ನಾನು ಲಾಕರ್ ಅಲ್ಲಿ ಇಟ್ಬಿಟ್ಟೆ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಲಾಕ್. ಅದೇ 1,000 ರೂಪಾಯಿ ಸ್ಟಾಕ್ ಮಾರ್ಕೆಟ್ ಅನ್ನು ಈ ರೊಟೇಷನ್ ಇದ್ರೆ ಈ 1,000 ರೂಪಾಯಿ ಝೀರೋ ಆಗಲ್ವಲ್ಲ. ಬಟ್ ಇಲ್ಲಿ 1,000 ರೂಪಾಯಿ ಝೀರೋ ಆಗ್ಬಿಡುತ್ತಲ್ಲ. ಈಗ ರುಪಿನ ನಾನು ಡಿಫೆಂಡ್ ಮಾಡದೆ ಬಿಟ್ಟೆ ಅಂತಂದ್ರೆ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಡಿಫೆಂಡ್ ಯಾಕೆ ಮಾಡ್ಬೇಕು? ರುಪಿನ ಪಾಲಿಸಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ರುಪಿ ಆಟೋಮೆಟಿಕ್ ಆಗಿ ಡಿಫೆಂಡ್ ಆಗುತ್ತಲ್ಲ. ನಿನ್ನ ಎಕನಾಮಿಕ್ ಪಾಲಿಸಿ ಸರಿಯಾಗಿಲ್ಲ ಅಂತ ಹೇಳ್ತಾ ಇದೆ ಕೋರ್ಟ್. ನಿನ್ನ ಎಕನಾಮಿಕ್ ಪಾಲಿಸಿ
ಬಾಸ್ ಕಚ್ಚಾ ತೈಲ 70ರಿಂದ 120 ಕೊಡ್ತೋಯ್ತು. ಬೆಲೆ ಏರಿಕೆಗಳಾಗಿವೆ. ಸೋಪ್ ಬೆಲೆಗಳೆಲ್ಲ ಹಿಂದೂಸ್ತಾನ್ ಯೂನಿಲಿವರ್ ಏರ್ಸ್ಬಿಟ್ಟಿದ್ದಾನೆ. ಇನ್ನು ಇನ್ಫ್ಲೇಷನ್ ಇಲ್ಲ ಅಂತ RBI ಗವರ್ನರ್ ಹೇಳಿದ್ರೆ ಯಾರ್ ನಂಬ್ತಾರೆ? ಬಲ್ಕ್ ಡೀಸೆಲ್ 50 ರೂಪಾಯಿ ಎಕ್ಸ್ಟ್ರಾ ಲೀಟರ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜನರು ಪಂಪ್ಗೆ ತಗೋತಾ ಇದ್ದಾರೆ. ಬಲ್ಕ್ ಡೀಸೆಲ್ ಈಗ ನಿನ್ನೆ ಹೈದರಾಬಾದ್ ಅಲ್ಲಿ ರೇಷನಿಂಗ್ ನಡೀತು ಅಂತ ಹೇಳ್ತಾರೆ. ಇನ್ನು ಕೂಡ ನೀವು ಇನ್ಫ್ಲೇಷನ್ ಇಲ್ಲ ಅಂತಂದ್ರೆ ನೀವು ಈ ತರ ಪಾಲಿಸಿ ನಡೆಸಿದ್ರೆ ಎಲ್ರು ಗೋಲ್ಡ್ಗೆ ಹೋಗ್ತಾರೆ. ಸರಿ ಸರ್, ಇದು ಇಂಡಿಯಾದಲ್ಲಿ US ಅನ್ನೋದಿ ಗೋಲ್ಡ್ ETF ಹೆಚ್ಚು ಕಡಿಮೆ ಅದರ ಔಟ್ಫ್ಲೋ 2. ಅಲ್ಲಿ ಇಂಟ್ರೆಸ್ಟ್ ರೇಟ್ ಹೈ ಆಗಿದೆಯಲ್ಲ, ಅಲ್ಲಿ ಜನರಲ್ ಇಂಟ್ರೆಸ್ಟ್ ರೇಟ್ ನ ಏರ್ಸಿಟ್ಟಿದ್ದಾನಲ್ಲ 3.5 to 3.75 ಗೌರ್ಮೆಂಟ್ಗೆ ಆ ರೇಟಲ್ಲೇ ತಾನೇ ಕೊಡ್ತಾ ಇದ್ದಾನೆ. ಈಗ ನಾನು ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟು ನಾನು ಒಂದು 5% ಕೊಡ್ತಾನೆ. ಸೊ ನನಗೆ ರೇಟ್ 4-5. ಈಗ ಆಪಲ್ ಅಲ್ಲಿ ತಗೊಂಡೋಗಿ ಇಟ್ರೇನೆ 4%. ಸರ್, ಇದು ಮುಖ್ಯವಾಗಿ ಈಗ ನಾರ್ತ್ ಅಮೆರಿಕಾದಲ್ಲಿ $2.11 ಬಿಲಿಯನ್ ETS ನ ಮಾರಿದ್ದಾರೆ. ಹೌದು, ನಾನು ಯಾಕಂದ್ರೆ ಮನೆಗೆ ಹಾನೆಸ್ಟ್ ರಿಟರ್ನ್, ನೀವು ಮನೆಗೆ ರಿಟರ್ನ್ ಕೊಟ್ಟಿಲ್ಲ ಅಂತಂದ್ರೆ ಯಾರು ಇಟ್ಕೋತಾರೆ ನಿಮ್ ಕರೆನ್ಸಿನ? ಇಲ್ಲ ಸರ್, ನಮ್ಗೆ ಸಂದೇಹ ಏನಂತಂದ್ರೆ ಇಂಡಿಯಾದಲ್ಲಿ ನೀವು ಗೋಲ್ಡ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀರಾ, ಅಮೆರಿಕಾದಲ್ಲಿ ಅವನು ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಾನೆ ಅಂತಂದ್ರೆ ಅವ್ನ ಕರೆನ್ಸಿನ ಡಾಲರ್ ಆಗಿ ಇಟ್ಕೋ. ಇಂಡಿಯಾದಲ್ಲಿ ನೀನ್ ಡಾಲರ್ ಆಗಿ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಅದರಿಂದ ಗೋಲ್ಡ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ದೆ. ಓಕೆ ಸೊ ಹಾಗಿದ್ರೆ ಇನ್ನೂ ಕೂಡ ಈ ಇದ್ರಲ್ಲಿ ನೀವು ಸ್ಟ್ಯಾಂಡ್ ಆಗಿದ್ದೀರಾ? ನಾನ್ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀನಿ. ಇನ್ನೊಂದು ಸಂದೇಹ ಏನು ಅಂತಂದ್ರೆ ದಾಶೆ ಬ್ಯಾಂಕ್ ಒಂದು ರಿಪೋರ್ಟ್ ನ ಬಿಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು 5 ವರ್ಷದಲ್ಲಿ 1 ಔನ್ಸ್ಗೆ $80,000 ಹೋಗುತ್ತೆ. ಹೌದಪ್ಪ, ನಾನ್ ಮಾತ್ರ ಬೇರೆ ಏನ್ ಹೇಳ್ದೆ? ನಾನ್ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ, ಡಾಯ್ಸ್ ಬ್ಯಾಂಕ್ ಹೇಳಿದ್ರೆ ಒಪ್ಕೋತೀಯ. 8,000 30 ಈಗ ಮಾಡಿದ್ರೆ ಇಷ್ಟು? 1 ಗ್ರಾಮ್ ಬಂದು ಆವರೇಜ್ ಆಗಿ ಒಂದು 25,000 ಸರ್, ಇವತ್ತಿನ ರೇಟ್ ಅಲ್ಲ. ಇವತ್ತಿನ ರೇಟ್ಗೆ ಈ 8,000ನ 30ರಲ್ಲಿ ನಾನು ಹಾಕ್ದೆ ಅಂತಂದ್ರೆ ಹಾಕ್ದೆ ಅಂತಂದ್ರೆ ಇವತ್ತಿನ ಡಾಲರ್ ರೇಟ್ ಅಲ್ಲೇ ಅದು ಬರುವಂತದ್ದು. ಹೌದು, ಅದ ರೀಚ್ ಮಾಡ್ಬಿಟ್ರಲ್ಲ ನಾಯಕರು. ಸೊ 100 ನಿಶ್ಚಿತ, 125 ಖಂಡಿತ. ಸರ್ 125 ಹಾಕಿದ್ರೆ ಎಷ್ಟಾಯ್ತು ಸರ್? ಏನ್ ಸರ್ 25,000 1 ಗ್ರಾಮ್ಗೆ ಹೋಗ್ಬಿಡುತ್ತಾ ಅಂತ ನಾನು ನಿಮ್ಮ ಹತ್ರ ಕೇಳೋದಕ್ ಬಂದ್ರೆ ನೀವೇನ್ ಸರ್ 35,000 ಹೋಗ್ಬಿಡುತ್ತೆ ಅಂತ ಏನ್ ಸರ್ ಹಿಂಗ್ಲೆ ಬಸ್? ಈಗ 8,000ನ 30ರಿಂದ ಡಿವೈಡ್ ಮಾಡು, ಎಷ್ಟು ಬರುತ್ತೆ? 66 ಸರ್, ಇಂಟು 125 ಹಾಕ್ತೀನಿ ಸರ್. ಸರ್ ಅದೇನ್ ಸರ್ ನೀವು ಈಗ ಒಂದು ತಿಂಗಳಿಗೆ ಮುಂಚೆ 100 ನಿಶ್ಚಿತ 125 ಖಂಡಿತ ಅಂತ ಹೇಳಿದ್ರಿ. ಸರಿ, 120 ಅಂತಾನೆ ಇಟ್ಕೋ, 120 ನಿಶ್ಚಿತ. 32,000 ರೂಪಾಯಿ ಸರ್, ನಾನು 25 ಕೇಳಿದ್ದು. ಸೊ ನೀವ್ ಹೇಳಿರೋ ಲೆಕ್ಕಾಚಾರದ ಪ್ರಕಾರ 32,000 ರೂಪಾಯಿಗೆ ಹೋಗುತ್ತೆ. 120 ಅಂತಂದ್ರೆ 32, 110 ಹಾಕು. ರೇಂಜ್ ಆಫ್ ಪಾಸಿಬಿಲಿಟೀಸ್ ಕೊಡ್ಬೇಕಲ್ವಾ? 29,860 ರೂಪಾಯಿ ಸರ್, 29,300 ರೂಪಾಯಿ ಅಂತ ಇಟ್ಕೋಬಹುದು. ಈಗ ನಿಶ್ಚಿತ ಅಂತ ಹಾಕು, ಒಂದು 100 ಹಾಕುದ್ವಿ ಅಂತಂದ್ರೆ 26,600. 27,000 ರೂಪಾಯಿಯಿಂದ 32,000 ಒಳಗಡೆ ಯಾವ್ದೋ ಒಂದ್ ನಂಬರ್ ಬರುತ್ತೆ 5 ವರ್ಷದಲ್ಲಿ. ಹೌದು, ಆ ನಂಬರ್ ರೀಚ್ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ. ಓಕೆ ಸರ್, ಈ ಡಾಯ್ಶೆ ಬ್ಯಾಂಕ್ ಹೇಳ್ತಾ ಇರುವಂತ ಒಂದು ರಿಪೋರ್ಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂತ ವಿಷಯ ಹೇಳ್ತಾ ಇದ್ದಾರೆ. ವರ್ಲ್ಡ್ ಅಲ್ಲಿ ಇರುವಂತ ಓವರ್ ಆಲ್ ರಿಸರ್ವ್ ಅಲ್ಲಿ ನಾನು ಹೇಳ 30% ಗೋಲ್ಡ್, ಆ 30% 40% ಆಗಿ ಬದಲಾಗ್ಬಿಟ್ರೆ ಈ ರೇಟ್ ಬರೋದಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ. ಚೈನಾದಲ್ಲಿ ಬದಲಾಗ್ರೆ ಸಾಕು, ವರ್ಲ್ಡ್ ಎಲ್ಲ ಬದಲಾಗೋದೇ ಬೇಡ. ಚೈನಾ ಸ್ವಲ್ಪ ಈ $1.2 ಟ್ರಿಲಿಯನ್ ಅಲ್ಲಿ ಒಂದು 10% ಮಾರ್ಬಿಟ್ಟು ಆ 150 ಇದನ್ನ ಗೋಲ್ಡ್ ಆಗಿ ಬದಲಾಯಿಸ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಚೈನಾ ಒಬ್ಬ ಒಳಗಡೆ ಇಳ್ದು ಮಾರ್ಕೆಟ್ ಒಳಗಡೆ ಇಳ್ದು ತಗೊಳ್ಳೋದಕ್ಕೆ ಶುರು ಮಾಡ್ದ ಅಂತಂದ್ರೆ 1.2 ಟ್ರಿಲಿಯನ್ ಅಲ್ಲಿ ಸ್ವಲ್ಪನೇ ಗೋಲ್ಡ್ ಇಟ್ಟಿದ್ದ, ಅವ್ನು 30% ಗೋಲ್ಡ್ ಮಾಡ್ದ ಅಂತ 75% ರೀಚ್ ಆಗ್ಬಿಡುತ್ತೆ. 1.2 ಟ್ರಿಲಿಯನ್ ಅಂತ ನೀವು ಹೇಳ್ತಾ ಇರುವಂತದ್ದು ಟ್ರೇಡ್. ಈಗ ರಿಸರ್ವ್ಸೇ 1 ಟ್ರಿಲಿಯನ್ ಗಿಂತ ಮೇಲೆ ಇದೆ. ಅದರಲ್ಲಿ ಅವ್ನು ಹಂಗೆ ಸುಮ್ನೆ 10,000 ಟನ್ ತಗೊಂಡ ಅಂತಂದ್ರೆ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತರ್ತಿ. ಈ ವಿಡಿಯೋನ ಸಾಧ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಇದು ಬಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ
ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.